ಹೈ ವೋಲ್ಟೇಜ್ ಮ್ಯಾಚ್ ಇತ್ತು ಇವತ್ತು. CSK ಫ್ಯಾನ್ಸ್ RCB ಫ್ಯಾನ್ಸ್ ಫುಲ್ ರೊಚ್ಚಿಗೆದ್ದಿದ್ರು ಅನ್ಬೋದು. ಹೆಂಗಿತ್ತು ಸರ್ ಮ್ಯಾಚ್? ಭಾಳ ಚೆನ್ನಾಗಿತ್ತು. ಆದರೆ CSK ಫ್ಯಾನ್ಸ್ಗೂ RCB ಫ್ಯಾನ್ಸ್ಗೂ ಅಂತಲ್ಲ, ಬೇರೆ ಎಲ್ಲ ಫ್ಯಾನ್ಸ್ಗೂ ಡಿಫ್ರೆನ್ಸ್ ಏನಂದ್ರೆ ಒಂದೇ ಡಿಫ್ರೆನ್ಸ್. ಈಗ ಲಾಸ್ಟ್ ಟೈಮು ಮ್ಯಾಚ್ ನೋಡಿದ್ರಲ್ಲ, ಲಾಸ್ಟ್ ಟೈಮು RCB ವಿನ್ ಆಗಿರೋದು ನೋಡಿದ್ವಿ. ಅವಾಗ ಯಾರು ಗೆದ್ದರು, ಮೇನ್ ಮ್ಯಾಚ್ ವಿನ್ನರ್ ಯಾರು ಅಂತಂದರೆ ಎಲ್ಲ ಪ್ಲೇಯರ್ಸ್ ಅಂತ ಹೇಳ್ತೀವಿ ನಾವು. ಅದೇ ರೀತಿಯಾಗಿ ಅದೇ CSK ಫ್ಯಾನ್ಸ್ನು ಹೋಗಿ ಕೇಳಿದ್ರೆ ಏನು ಹೇಳ್ತಿದ್ದಾರೆ ಅಂತಂದರೆ, ಅವರು ಧೋನಿ ಯಾರೇ ಗೆಲ್ಲಿಸಿದ್ರು ಕೂಡ ಧೋನಿ ಅಂತ ಮಾತ್ರನೇ ಹೇಳೋದು. ಅದು ಬಿಟ್ಟರೆ ಬೇರೆ ಯಾರನ್ನೂ ಹೆಸರನ್ನು ಏನು ಫೈಂಡ್ ಔಟ್ ಮಾಡಲ್ಲ. ಇನ್ ಕೇಸ್ 2023 ಜಡೇಜಾ 2 ಬಾಲ್ಗೆ 10 ರನ್ ಬೇಕಾಗಿತ್ತು. ಆ ಟೈಮ್ನಾಗ ವಿನ್ ಮಾಡಿಸಿರೋದು ಜಡೇಜಾ. ಆದರೂ ಪ್ಲೇಯರ್ ಏನಂತ ಹೇಳ್ತಿದ್ದಾರೆ, ಧೋನಿ ಯಾರು ಕಪ್ ಗೆಲ್ಲಿಸಿದ್ರು ಅಂತಂದ್ರು ಧೋನಿ ಅಂತ ಅದೇ ರೀತಿ ಹೇಳೋದು. ಈಗ ಓಪನ್ ಚಾಲೆಂಜಸ್ ಮಾಡ್ತೀನಿ. 5 ಅಲ್ಲ 6 ಮ್ಯಾಚ್ ಗೆಲ್ಬೇಕಂತಂದ್ರೆ CSKಗೂ ವಿಲಿ ಒದ್ದಾಡಬೇಕು. ಯಾವ ರೀತಿ ಅಂತಂದರೆ ಅದೇ ರೀತಿ ಇರುತ್ತೆ. ಯಾಕಂತಂದರೆ ಪ್ಲೇಯರ್ಸ್ನಲ್ಲಿ ಅದರಲ್ಲಿ ಬೌಲಿಂಗು ಇಲ್ಲ, ಬ್ಯಾಟಿಂಗ್ ಇದೆ, ಲೈನಪ್ ಇನ್ನೂ ತರಿಸ್ಬೇಕು. ಯಾರನ್ನ ಡೇವಿಡ್ ಬ್ರೇವ್ಸ್ನ ತರಿಸಿದ್ರೆ ಮಾತ್ರ ಗೆಲ್ಲೋಕ್ಕೆ ಸಾಧ್ಯವಾಗ್ಬೋದು, ಇಲ್ಲ ಅಂತಂದರೆ ಇಲ್ಲ. ಸರ್ ಮ್ಯಾಚ್ ಸೂಪರ್ ಇತ್ತು. ಮ್ಯಾಚ್ ಆಗಿತ್ತು ಸರ್. ಚೆನ್ನೈಯಲ್ಲಿ ಏನೇನು ಚೇಂಜಸ್ ಆಗ್ಬೋದು ಅನ್ಸುತ್ತೆ ಸರ್? ನೋ ಚೇಂಜಸ್. ಸರ್ ಮ್ಯಾಚ್ ಆಗಿತ್ತು. Very good match. Well played RCB. All the best for this year's final as well. We have a lot to improve as CSK, but well played RCB. Thank you sir. Cricket love. ಅಮೇಝಿಂಗ್ ಮ್ಯಾಚ್. ಲವ್ಡ್ ಇಟ್. ಟಿಮ್ ಡೇವಿಡ್ ಇಂದಾನೆ ವಿನ್ ಆಗಿರೋದು ಇವತ್ತು. ಶೆಪರ್ಡ್ ಅವರು ಲಾಸ್ಟ್ ಟೈಮ್ CSK ಜೊತೆ ಭಾಳ ಚೆನ್ನಾಗಿ ಆಡಿದ್ರು ಲಾಸ್ಟ್ ಮ್ಯಾಚಲ್ಲಿ. ಹಂಗೆ ಆಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ, ಬಟ್ ಪಾಪ ಬರಲಿಲ್ಲ ಅವ್ರಿಗೆ. ಅಲ್ಲಿವರೆಗೂ ಬ್ಯಾಟಿಂಗ್ ಹೋಗಲೇ ಇಲ್ಲ. ಅದಕ್ಕೆ ಥ್ಯಾಂಕ್ ಯು. ಸೂಪರ್ ಮ್ಯಾಚ್ ಸರ್. ಓ ಸಕ್ಕತ್ತಾಗಿತ್ತು ಮ್ಯಾಚ್ ಮಾತ್ರ. ಈ ಸಲನೂ ಕಪ್ ನಮ್ದೇ. ನಮ್ದಂತೂ ಬ್ಯಾಟಿಂಗ್ ಮಸ್ತಾಗಿತ್ತು. ವಿರಾಟ್ ಕೊಹ್ಲಿ ಇನ್ನೂ ಆಡಬೇಕಿತ್ತು, ಆದರೆ ಬೇಗ ಔಟ್ ಆಗಿಬಿಟ್ರು. ಇಟ್ಸ್ ಓಕೆ. ನಮ್ಮ ಪಡಿದಾರೆಲ್ಲ ಆಡಿದ್ರು, ರಜತ್ ಪಟ್ಟಿದಾರೆಲ್ಲ. ಮೇಡಮ್, ಭುವನೇಶ್ವರ್ ಕುಮಾರ್ ಅವರು ಇವತ್ತು IPL ನಲ್ಲಿ 200 ವಿಕೆಟ್ನ ತೆಗೆಯೋದ್ರ ಮೂಲಕ ಹೊಸ ರೆಕಾರ್ಡ್ ಮಾಡ್ತಾರೆ. ಹೌದು, ತುಂಬ ಖುಷಿ ಆಯಿತು. RCB ಅಲ್ಲಿ ಬಾಲಿಂಗಲ್ಲಿ ಮತ್ತು ಬ್ಯಾಟಿಂಗಲ್ಲಿ ಫುಲ್ ಇಂಪ್ರೂವ್ ಆಗಿದೆ ಅನ್ಸುತ್ತೆ. ಹೌದು, ಖಂಡಿತ ಆಗಿದೆ. ತುಂಬ ಇಂಪ್ರೂವ್ ಆಗಿದೆ. ತುಂಬ ಖುಷಿ ಆಯಿತು ನೋಡೋದಕ್ಕೆ. ಈ ಸಲ ಜೊತೆ CSK ಸೋತಿದಂತೂ ಇನ್ನೂ ಖುಷಿ ಆಯಿತು. CSK ಫ್ಯಾನ್ಸ್ಗೆ ಏನಾರು ಹೇಳ್ತೀರಾ? ಏನು ಪಾಪ ಬೇಜಾರು ಮಾಡ್ಕೊತಾರೆ, ಬಿಡಿ ಹೋಗ್ಲಿ. ಆಲ್ರೆಡಿ ಅರ್ಧಕ್ಕೆ ಮ್ಯಾಚ್ ಬಿಟ್ಟು ಔಟ್ ಆಗಿಬಿಟ್ರು, ಸೋಲ್ತೀವಿ ಅಂತ ಕನ್ಫರ್ಮ್ ಆಗಿ. ಈ ಸಲನೂ ಕಪ್ ನಮ್ಮದೇ. ಹಾಯ್, ಸೂಪರ್ ಆಗಿತ್ತು ಮ್ಯಾಚ್ ಮಾತ್ರ. ಕ್ರೇಜಿ ಆಗಿತ್ತು, ಸಖತ್ತು ಖುಷಿ ಆಯಿತು. RCB ಗೆದ್ದಿದೆ ಅಂದರೆ ಅದಕ್ಕೆ ತುಂಬ 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 ಅಂದರೆ 18 ಇಯರ್ಸ್ ಇದು ಈ ಸಲಿನೂ ಗೆದ್ದರೆ 2 ಟೈಮ್ಸ್ ಕಪ್ ಗೆದ್ದಂಗೆ ಆಗ್ತದೆ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಫೆಂಟಾಸ್ಟಿಕ್ ಆಗಿತ್ತು ಮ್ಯಾಚು. ಅವರು ಈ ಥರ ಸೋಲ್ತಾರೆ ಅಂದರೆ ನಿಜ ಸೀರಿಯಸ್ ಆಗಿ ಶಾಕ್ ಆಗ್ತದೆ. ಬಟ್ RCBನೇ ಯಾವತ್ತೇ ಇದ್ದರೂ 5 ಕಪ್ ಗೆದ್ದಿದ್ದೀವಿ ಅಂತಾರೆ. ಬಟ್ 5 ಕಪ್ ಅಲ್ಲ, ಈ 10 ಸಲ ಕಪ್ ಗೆದ್ರೂ, ನಮ್ಮ RCB 1 ಸಲ ಕಪ್ ಗೆದ್ರೂ ಒಂದೇ ಲೆಕ್ಕನೇ ಅದು. ಥ್ಯಾಂಕ್ ಯು ಸರ್. ಒಳ್ಳೆ ಮ್ಯಾಚ್ ಇತ್ತು ಸರ್. CSK ಅಲ್ಲಿ ಏನಾರು ಚೇಂಜಸ್ ಆಗ್ಬೋದಿತ್ತು ಅನಿಸ್ತಾ? ಇವಾಗ ಡೆವಲಪ್ ಮಾಡ್ತಿದೀವಿ ಹೆಂಗ್ ಟೀಮು. ನೆಕ್ಸ್ಟ್ ಸೀಸನ್ ವಿಲ್ ಕಮ್ ಬ್ಯಾಕ್ ಸ್ಟ್ರಾಂಗರ್. ಇನ್ನ ತಲಾ ಹೆಂಗ ಗೊತ್ತಿಲ್ಲ ನಮಗೆ. ತಲಾ ಹೆಂಗ